ಹಾಯ್. ಬಂದರೆ ಎಲ್ಲರೂ ಬನ್ನಿ, ಹೊಸ ಕತೆ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಇವತ್ತು. ನನ್ನ ಹೆಸರು ಪೂಜಾ ಅಂತ. ನಾನು ನಮ್ಮಪ್ಪ ಅಮ್ಮನ ಮುದ್ದಿನ ಮಗಳು, ಕೊನೆ ಮಗಳು ನಾನೇ. ನಮ್ಮಪ್ಪ ಅಮ್ಮಂಗೆ 2 ಹೆಣ್ಮಕ್ಳು. ಅಕ್ಕ ನನಗಿಂತ ಸ್ವಲ್ಪ ದೊಡ್ಡವಳು, 5 ವರ್ಷ ಡಿಫ್ರೆನ್ಸ್ ನನಗೂ ಅವಳಿಗೂ. ಅಕ್ಕನೂ ಅಷ್ಟೇ ನನ್ನನ್ನು ತುಂಬಾ ಮುದ್ದು ಮಾಡ್ತಿದ್ಲು. ಅಪ್ಪ ಅಮ್ಮನೂ ಅಷ್ಟೇ ನನ್ನ ತೀರಾ ಮುದ್ದು ಮಾಡ್ತಿದ್ರು. ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನಿಗೆ ಆಲ್ರೆಡಿ ತುಂಬ ದೊಡ್ಡವನು. ನನಗೂ ಅವನಿಗೂ 7 ವರ್ಷದ ಅಂತರ. ಹಾಗಾಗಿ ಅಣ್ಣ, ಅಕ್ಕ, ಅಪ್ಪ, ಅಮ್ಮ ತೀರಾ ನನ್ನನ್ನು ಮುದ್ದು ಮಾಡಿ, ನಾನು ಏನೇ ಕೇಳಿದ್ರೂ ಕೊಟ್ಟು ಕೊಟ್ಟು ತುಂಬಾ ಮುದ್ದು ಮಾಡಿ ನನ್ನನ್ನು ಬೆಳೆಸ್ಬಿಟ್ಟಿದ್ರು. ಹಂಗೋ ಹಿಂಗೋ ಅಕ್ಕನಿಗೆ ಮದುವೆ ಫಿಕ್ಸ್ ಆಯಿತು. ಅಕ್ಕನಿಗೆ ನೋಡಿದ ಹುಡುಗ ಅಂತೂ ಬೆಣ್ಣೆ ಬಿಸ್ಕೆಟ್ ಥರ ಇದ್ದ. ನೋಡಿ ನಾನಂತೂ ಫಿದಾ ಆಗಿಬಿಟ್ಟಿದ್ದೆ. ಅಯ್ಯೋ, ಇವ್ನು ನನಗಾದರೂ ಸಿಗಬಾರ್ದಿತ್ತಾ ಅಂತ. ಆದರೆ ಏನು ಮಾಡೋದು, ನನಗೆ ಆಗ ತಾನೇ 18 ವರ್ಷ. ಹಾಗಾಗಿ ಏನೂ ಮಾತಾಡೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಆದರೂ ಕೂಡ ನನ್ನ ಭಾವನ ನಾನು ಕದ್ದು ಕದ್ದು ನೋಡ್ತಿದ್ದೆ. ಅವನೇನಾದರೂ ನನ್ನನ್ನು ನಾದ್ನಿ ಅನ್ನೋ ಸಲಿಗೆಲಿ ಮುಟ್ಬಿಟ್ರೆ ಸಾಕು, ಸ್ವರ್ಗಕ್ಕೆ ಹೋಗಿ ತೇಲಾಡ್ಕೊಂಡು ಬಂದುಬಿಡ್ತಿದ್ದೆ. ಅಷ್ಟು ಖುಷಿ ಆಗ್ತಿತ್ತು. ಮತ್ತು ನನ್ನ ಮೈಯೆಲ್ಲ ಜುಮ್ ಅಂದ್ಬಿಡ್ತಿತ್ತು. ಅಷ್ಟು ನನಗೆ ಫೀಲ್ ಆಗ್ತಿತ್ತು ಅವ್ನು ನನ್ನ ಟಚ್ ಮಾಡಿದ್ರೆ ಸಾಕು. ಅವ್ನ ಮದುವೆ ಫಿಕ್ಸ್ ಆದಾಗಿಂದನೂ ಅವನ ಮೇಲೆ ಭಾವನೆಗಳನ್ನು ಬೆಳೆಸ್ಕೊಳ್ತಾನೆ ಹೋದೆ. ಅಕ್ಕನ ಗಂಡ ಅಂತ ಗೊತ್ತಿದ್ರೂ ಕೂಡ ಅವನನ್ನು ನಾನು ಪಡ್ಕೊಳ್ಳೇಬೇಕು ಅನ್ನೋ ಹಠ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಯಿತು. ಅಕ್ಕನ ಅದೃಷ್ಟ ನೋಡಿ ಅಕ್ಕನ ಮೇಲೆ ಬೇಸರನೂ ಆಗ್ತಿತ್ತು, ಕೋಪನೂ ಬರ್ತಿತ್ತು. ಆದರೆ ಏನು ಮಾಡೋದು, ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಸುಮ್ಮನೆ ಆಗ್ತಿದ್ದೆ. ಇಷ್ಟು ವರ್ಷ ಅಕ್ಕ ನನಗೆ ತಾಯಿ ಪ್ರೀತಿನ ಕೊಟ್ಟಿದ್ಲು. ಒಂದೇ ಒಂದು ಕ್ಷಣ, ಒಂದೇ ಒಂದು ಹುಡುಗನಿಂದ ಆ ತಾಯಿ ಪ್ರೀತಿನೆಲ್ಲ ನಾನು ಮರ್ತೋಗ್ಬಿಟ್ಟೆ ಅಂತ ಅಂದ್ಕೊಳ್ಳಿ. ಹಂಗೋ ಹಿಂಗೋ ಹಠ ಮಾಡಿ ನಾನು ಡಿಗ್ರಿಗೆ ಬೆಂಗಳೂರಿಗೆ ಕಾಲೇಜಿಗೆ ಹೋಗ್ತೀನಿ ಅಂತ ಹಠ ಮಾಡಿದೆ. ಅಪ್ಪ, ಅಣ್ಣ, ಅಮ್ಮ ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ನನ್ನ ಇಂಟೆನ್ಷನ್ ಇದ್ದಿದ್ದು, ನಾನು ಬೆಂಗಳೂರಿಗೆ ಕಾಲೇಜ್ಗೆ ಹೋದರೆ ಅಕ್ಕ ಭಾವನ ಮನೇಲೇ ಇರಿಸ್ತಾರೆ, ಹೇಗಿದ್ರೂ ನನ್ನ ಹಾಸ್ಟೆಲಿಗೆ ಸೇರಿಸಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತಿತ್ತು. ಯಾಕಂದರೆ ಅಪ್ಪ, ಅಮ್ಮ, ಅಣ್ಣಂಗೆ ನಾನಂದರೆ ತುಂಬ ಇಷ್ಟ. ಅಕ್ಕಂಗೂ ಅಷ್ಟೇ ನಾನಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೆಂಗಳೂರಲ್ಲಿ ನಾನು ಕಾಲೇಜಿಗೆ ಸೇರಿ ಹಾಸ್ಟೆಲಲ್ಲಿ ಇರ್ತೀನಿ ಅಂದರೆ ಅಕ್ಕ ಬಿಡ್ತಾಳ? ಡೆಫಿನೆಟ್ಲಿ ಬಿಡಲ್ಲ. ನನ್ನನ್ನು ಅವ್ರ ಮನೇಲೇ ಇರಿಸ್ಕೋತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಹಠ ಮಾಡಿದೆ. ಅಪ್ಪ ಕೂಡ ಒಪ್ಕೊಂಡ್ರು. ಅಣ್ಣ ಹೋಗಿ ನನ್ನನ್ನು ಅಡ್ಮಿಷನ್ನು ಮಾಡಿಸ್ದ. ಕೊನೆಗೆ ಹಾಸ್ಟೆಲಲ್ಲಿ ಇರಿಸ್ಬೇಕು ಅಂತಲೂ ಅಂದ್ಕೊಂಡ. ಅಡ್ಮಿಷನ್ ಮುಗಿಸಿ ಹೊರಗಡೆ ಬರೋಷ್ಟರಲ್ಲಿ ತುಂಬ ಟೈಮ್ ಆಗಿದ್ದರಿಂದ ಅಲ್ಲೇ ಹೋಗಿ ಅಕ್ಕರ ಮನೇಲಿ ಉಳ್ಕೊಂಡ್ವಿ. ಬೆಳಗ್ಗೆ ಹೋಗಿ ಹಾಸ್ಟೆಲ್ ಬಗ್ಗೆ ಮಾತಾಡಿ ಫೀಸ್ ಎಲ್ಲ ಕಟ್ಬರೋಣ ಅಂತ ಅಂದ್ಕೊಂಡಿದ್ವಿ. ಸಾಯಂಕಾಲ ಎಲ್ಲರೂ ಊಟ ಕೂತಿದ್ದಾಗ ಇದ್ರ ಬಗ್ಗೆ ಚರ್ಚೆನೂ ನಡೀತು. ಆಗ ಇದ್ದಕ್ಕಿದ್ದಂತೆ ಅಕ್ಕ ಕೋಪ ಮಾಡ್ಕೊಂಡು ಕಿರ್ಚಾಡೋಕ್ಕೆ ಶುರು ಮಾಡಿದ್ಲು. ಏನು ಅಂದ್ಕೊಂಡಿದ್ಯಾ ನೀನು? ನೀನು ಒಬ್ಳಿಗೆ ತಂಗಿ ಅಲ್ಲ ಅವಳು, ನನಗೂ ಕೂಡ ತಂಗಿನೇ. ನನ್ನ ಮನೆ ಈ ಊರಲ್ಲಿರೋವಾಗ ನೀನು ಹೇಗೋ ಅವಳನ್ನ ಹಾಸ್ಟೆಲಿಗೆ ಸೇರಿಸ್ತೀಯಾ ಅಂತ ಜೋರಾಗಿ ಕಿರ್ಚಾಡೋಕ್ಕೆ ಶುರು ಮಾಡಿದ್ಲು. ಅದಕ್ಕೆ ಅಣ್ಣ, ಸಮಾಧಾನ ಮಾಡ್ಕೊ, ನಾನು ನಿನ್ನ ತಂಗಿ ಅಲ್ಲ ಅಂತ ಹೇಳಲಿಲ್ಲ. ಇದು 1 ದಿನ 2 ದಿನದ ಪ್ರಶ್ನೆ ಅಲ್ಲ, ಸತತವಾಗಿ ಅವಳು 3 ವರ್ಷ ಇದೇ ಊರಲ್ಲಿ ಇರಬೇಕು. ನಿನ್ನ ಮನೇಲಿದ್ದು ಸುಮ್ಮನೆ ಯಾಕೆ ಮನಸ್ತಾಪ? ನೀನು ಒಬ್ಬಳೇ ಇಲ್ಲ, ಇಲ್ಲಿ ಭಾವ ಕೂಡ ಇದ್ದಾರೆ. ನೀನು ನಮ್ಮ ಮನೆಯೊಳೇ ಸರಿ, ಬಟ್ ನಿಮ್ಮಿಬ್ಬರು ಇವಾಗ ಹೊಸದಾಗಿ ಮದುವೆ ಆಗಿರೋದ್ರಿಂದ, ಇಲ್ಲಿ ಪೂಜಾ ಇರೋದ್ರಿಂದ ನಿಮ್ಮಿಬ್ಬರು ಪ್ರೈವಸಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿನೇ ಅಪ್ಪ ಹಾಸ್ಟೆಲಿಗೆ ಸೇರ್ಸೋದಕ್ಕೆ ಹೇಳಿರೋದು ಅಂತ ಹೇಳ್ದ. ಭಾವ ಕೂಡ ಕೋಪ ಮಾಡಿಕೊಂಡು, ಅಂದರೆ ನೀವೇನು ಹೇಳ್ತಿದ್ದೀರಾ ಭಾವ? ನಾನು ನಿಮ್ಮ ತಂಗಿ ಇಲ್ಲಿರೋದು ಇಷ್ಟಪಡಲ್ಲ ಅಂತ ಹೇಳ್ತಿದ್ದೀರಾ? ಯಾಕೆ ಆತೀರಾ ಅಂದ್ಕೊಂಡ್ರಿ? ಪೂಜಾ ನಿಮಗೆಲ್ಲ ಹೇಗೋ ನನಗೂ ಹಾಗೆಯೇ ಒಂದು ಮುದ್ದು ಹುಡುಗಿಯವಳು. ನಾನು ಯಾಕೆ ಅವಳನ್ನು ಬೇಡ ಅಂತ ಅಂದ್ಲಿ ಹೇಳಿ? ಪೂಜಾ ಇನ್ನೂ ಹಾಸ್ಟೆಲಲ್ಲಿ ಇದ್ರೇ ನನಗೆ ಭಯ ಆಗುತ್ತೆ. ಒಬ್ಬ ಹುಡುಗಿ ನಮ್ಮ ಮನೆ ಇದ್ದರೂ ಕೂಡ ಅಲ್ಲೋಗಿರೋದು ನನಗೂ ಕೂಡ ಇಷ್ಟ ಇಲ್ಲ. ಅವಳು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನನ್ನ ಹೆಂಡತಿ ಅಭಿಪ್ರಾಯನೂ ಚೆನ್ನಾಗಿದೆ. ಹೌದು, ನಾವು ಹೊಸದಾಗಿ ಮದುವೆ ಆಗಿದ್ವಿ, ನಮಗೆ ಪ್ರೈವಸಿ ಬೇಕು, ಎಲ್ಲನೂ ಒಪ್ಕೋತೀನಿ. ನಮ್ಮ ಮನೆಯಲ್ಲಿ ಇರೋದು ಒಂದೇ ರೂಮಲ್ಲ, ಡಬಲ್ ಬೆಡ್ರೂಮ್ ಇದೆ. ಅವಳ ರೂಮಲ್ಲಿ ಅವಳು ಇರ್ತಾಳೆ, ನಮ್ಮ ರೂಮಲ್ಲಿ ನಾವಿರ್ತೀವಿ. ಅದಕ್ಕೆ ಅವಳು ಹೋಗಿ ಹಾಸ್ಟೆಲಲ್ಲಿ ಇರಬೇಕು ಅನ್ನೋ ಯಾವುದೇ ಇದೂ ಇಲ್ಲ. ಪೂಜಾ ನಮ್ಮನೆಯಲ್ಲ ಇರ್ತಾಳೆ, ಇದು ಫೈನಲು. ಯಾರೂ ಏನೂ ಎಕ್ಸ್ಟ್ರಾ ಮಾತಾಡೋ ಅವಶ್ಯಕತೆ ಇಲ್ಲ. ಮಾವನ ಜೊತೆ ನಾನು ಮಾತಾಡ್ತೀನಿ ಅಂತ ಹೇಳಿ ಊಟಕ್ಕೆ ಕೈ ತೊಳ್ಕೊಂಡು ಹೋಗೇ ಬಿಟ್ರು.
ನನಗಂತೂ ಗಟ್ಟಿಯಾಗಿ ತಪ್ಕೊಂಡು ಮುತ್ತು ಕೊಡಬೇಕು ಅನ್ನೋಷ್ಟು ಖುಷಿಯಾಗೋಯ್ತು ನನ್ನ ಭಾವನ ನೋಡಿ. ಹಬ್ಬ ಹಂಗೋ ಹಿಂಗೋ ಭಾವ ನನ್ನನ್ನು ಇಲ್ಲಿ ಇರಿಸ್ಕೊಂಡೇ ಬಿಟ್ರು. ಅಂದರೆ ಭಾವಂಗೂ ನನ್ನ ಮೇಲೆ ಆಸೆ ಇದೆ, ಆದರೆ ತೋರಿಸ್ಕೋತಾ ಇಲ್ಲ ಅಷ್ಟೇ ಅಂತ ಸಿಕ್ಕಾಪಟ್ಟೆ ಖುಷಿನೂ ಆಯಿತು. ಹಂಗೋ ಹಿಂಗೋ ಅಪ್ಪಂಗೆ ಫೋನ್ ಮಾಡಿ ಭಾವ ಒಪ್ಸಿದ್ರು. ಅಣ್ಣ ಕೂಡ ನನಗೆ ಸಾಕಷ್ಟು ಬುದ್ಧಿವಾದ ಹೇಳಿ ಹಾಗಿರಬೇಕು ಹೀಗಿರಬೇಕು, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಭಾವ ಹೇಳ್ದಂಗೆ ಕೇಳಬೇಕು, ಅಬ್ಬಾ ಒಂದಲ್ಲ ಎರಡಲ್ಲ 1000 ಕಂಡೀಷನ್ ಹಾಕಿ ಅಲ್ಲಿ ಇರಿಸ್ಬಿಟ್ಟು ಹೋದ. ಅಮ್ಮ ಕೂಡ ಫೋನ್ ಮಾಡಿ ಒಂದಷ್ಟು ಹೇಳಿದ್ಲು. ನಾನು ಎಲ್ಲದಕ್ಕೂ ಹ್ಞೂ ಹಾಂ ಹಾಂ ಅಂದ್ಕೊಂಡು ಒಪ್ಕೊಂಡೆ. ಹಂಗೋ ಹಿಂಗೋ ಬೆಂಗಳೂರು ಜರ್ನಿ ಶುರುವಾಯಿತು. ಓದಬೇಕು ಅನ್ನೋದಕ್ಕಿಂತ ಬೆಳಗ್ಗೆ ಎದ್ದಾಗ ಸಂಜೆ ಮಲಗೋವರೆಗೂ ನನ್ನ ಭಾವನ ನಾನು ನೋಡ್ತಾನೇ ಇರ್ಬೋದಲ್ಲ ಅನ್ನೋ ಖುಷಿನೇ ಜಾಸ್ತಿ. ಅವ್ರ ಪಕ್ಕ ಕೂತ್ಕೊಳ್ಳೋದು, ಆವಾಗವಾಗ ಅವ್ರ ಸ್ಪರ್ಶನ ಅನುಭವಿಸೋದು, ಅವ್ರು ನಕ್ಕಾಗ ಆ ಗುಳಿ ಬೀಳೋ ಕೆನ್ನೆ ನೋಡಿ ಸಂತೋಷ ಪಡೋದು, ಇದೇ ನನ್ನ ದಿನಚರಿ ಆಗೋಗಿತ್ತು. ಆದರೆ ಭಾವ ಮಾತ್ರ ಯಾಕೋ ನನ್ನ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ. ಹಾಗೆಲ್ಲ ಒಂದೊಂದು ಕ್ಷಣ ನಿಜಕ್ಕೂ ತುಂಬ ಬೇಜಾರಾಗ್ತಿತ್ತು. ನಾನು ಬಂದು 6 ತಿಂಗಳಾಗಿತ್ತು. ಒಂದು ಸೆಮ್ ಕೂಡ ಮುಗ್ದೋಗಿತ್ತು. ಆದರೆ ಯಾವುದೇ ಪ್ರೋಗ್ರೆಸ್ಸೂ ಇರಲಿಲ್ಲ ನನ್ನ ಮತ್ತು ಭಾವನ ನಡುವಿನ ಸಂಬಂಧದ ಬಗ್ಗೆ. ಭಾವ ನನ್ನನ್ನು ನಾದಿನಿ ಥರನೇ ಟ್ರೀಟ್ ಮಾಡ್ತಿದ್ರು. ನಾನು ಮಾತ್ರ ಕನಸಿನ ಲೋಕದಲ್ಲಿ ಓಲಾಡ್ತಾ ಇದ್ದೆ. ದಿನಾ ರಾತ್ರಿ ಮಲಗೋವಾಗ ನನ್ನ ಭಾವನೇ ನೆನಪಿಸ್ಕೊಳ್ತಿದ್ದೆ. ಅವ್ರ ಶರ್ಟ್ ಒಂದನ್ನು ನಾನೇ ಇಟ್ಕೊಂಡಿದ್ದೆ. ಪ್ರತಿದಿನ ರಾತ್ರಿ ಅವ್ರ ಶರ್ಟ್ನ ಹಾಕ್ಕೊಂಡೇ ಮಲ್ಕೋತಿದ್ದಿದ್ದು. ಆ ಶರ್ಟ್ ಹಾಕ್ಕೊಂಡ್ರೆ ಸಾಕು, ನನಗೆ ಅವರೇ ನನ್ನನ್ನು ತಪ್ಕೊಂಡಿದ್ದಾರೇನೋ ಅನ್ನೋ ಅಷ್ಟು ಫೀಲ್ ಬರ್ತಿತ್ತು. ಆದರೆ ಏನು ಮಾಡಲಿ, ಧೈರ್ಯವಾಗಿ ಹೇಳೋ ಧೈರ್ಯ ಇರಲಿಲ್ಲ. ಅದು ಅಲ್ಲದೆ ಅಕ್ಕ ಬೇರೆ ಮುಂದೆ ಬರ್ತಿದ್ಲು. ಕೆಟ್ಟು ಕೋಪ ಬರ್ತಿತ್ತು ಅವಳ ಮುಂದೆ. ಅವಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ಲು. ನನಗಿಷ್ಟ ಆಗೋ ಅಡುಗೆ ಮಾಡಿ ಬಡಿಸ್ತಿದ್ಲು. ಅಮ್ಮಂಗಿಂತನೂ ಚೆನ್ನಾಗಿ ನೋಡ್ಕೋತಿದ್ಲು. ಆದರೆ ನನಗೆ ಭಾವನ ಪ್ರೀತಿನಲ್ಲಿ ಬಿದ್ದಿದ್ದು ನನಗೆ ಅಕ್ಕನ ಪ್ರೀತಿ ಕಣ್ಣಗೆ ಬೀಳಲೇ ಇಲ್ಲ. ಒಂದಿನ ಮಧ್ಯರಾತ್ರಿ ನೀರು ಕುಡಿಬೇಕು ಅಂತ ಅನ್ನಿಸ್ತು. ಎದ್ದು ಹೊರಗಡೆ ಬಂದೆ. ಅಕ್ಕನ ರೂಮಲ್ಲಿ ಲೈಟ್ ಆನ್ ಆಗಿತ್ತು. ಇದೇನು ಅಕ್ಕನ ರೂಮಲ್ಲಿ ಇಷ್ಟೊತ್ತಾದರೂ ಲೈಟ್ ಆನ್ ಆಗಿದೆ ಅಂತ ಗೋಡೆ ಮೇಲಿದ್ದಿದ್ದು ಗಡಿಯಾರ ನೋಡಿದೆ. ರಾತ್ರಿ 1 ಗಂಟೆ. ಏನು ಮಾಡ್ತಿದ್ದಾರೆ ಇಷ್ಟೊತ್ತಲ್ಲಿ ಅಂತ ರೂಮ್ ಹತ್ರ ಹೋದಾಗ ವಿಚಿತ್ರವಾದ ಶಬ್ದಗಳು ಕೇಳ್ಸೋಕ್ಕೆ ಶುರುವಾಯಿತು. ಒಂದು ಕ್ಷಣ ನನ್ನ ಕಾಲು ತಟಸ್ಥವಾಯಿತು. ಆದರೆ ಶಬ್ದ ಜೋರಾಗಿ ಬರ್ತಾ ಇದ್ದಿದ್ದರಿಂದ ಏನಿರ್ಬೋದು ಅಂತ ಹತ್ತಿರ ಹೋಗಿ ಕಿಟಕಿನಲ್ಲಿ ನೋಡಿದೆ. ಒಂದು ಕ್ಷಣ ಹಾರ್ಟ್ ಬೀಟ್ ಸ್ಕಿಪ್ ಆಗೋಯ್ತು. ನನ್ನ ಭಾವ ನನ್ನ ಅಕ್ಕನ ಜೊತೆ ಏನು ಮಾಡಬೇಕು ಅಂತ ಊಹೆ ಮಾಡ್ಕೋತಿದ್ನೋ ಪ್ರತಿದಿನ ರಾತ್ರಿ ಆ ರೀತಿ ನಮ್ಮ ಅಕ್ಕಂಗೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ಹೊಟ್ಟೆ ಒಳಗೆಲ್ಲ ಸಂಕಟ ಆಗೋಯ್ತು. ನೋ, ನನ್ನ ಅಕ್ಕನ ಜೊತೆ ಈ ರೀತಿ ಅವ್ರು ಇರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ ನಾನು? ಅವಳಿಗೆ ಅಧಿಕೃತವಾಗಿ ಅವಳ ಗಂಡ ಅವರು ಎಲ್ಲನೂ ಮಾಡೋ ರೈಟ್ಸ್ ಇದೆ. ಆದರೆ ನನಗೆ ಏನು ಮಾಡಲಿ ಗೊತ್ತಾಗಿಲ್ಲ. ಹಾಗೆ ಅವರಿಬ್ಬರು ಮಾಡೋದನ್ನೇ ನೋಡ್ತಾ ನಿಂತ್ಕೊಂಡೆ. ಒಂದು ಕ್ಷಣ ಖುಷಿನೂ ಆಯಿತು ಲೈವ್ ಆಗಿ ನೋಡೋದಕ್ಕೆ ಸಿಕ್ಕಿದ್ದು. ಆದರೆ ನನ್ನ ಭಾವ ಅವಳ ಜೊತೆ ಮಾಡ್ತಾಯಿದ್ದಿದ್ದು ಮಾತ್ರನೇ ಮನಸ್ಸಿಗೊಂಥರ ಹಿಂಸೆ ಅನ್ನಿಸ್ತಿತ್ತು. ಪೂರ್ತಿ ಮುಗಿಯೋವರೆಗೂ ನೋಡ್ತಾ ವಾಪಸ್ ಬಂದೆ. ಅಕ್ಕನ ಜಾಗದಲ್ಲಿ ನನ್ನನ್ನು ಕಲ್ಪಿಸ್ಕೊಂಡು ಹುಚ್ಚಿಯಾಗಿದ್ದೆ. ಪ್ರತಿದಿನ ರಾತ್ರಿ ಅವರಿಬ್ಬರು ಮಾಡೋದನ್ನು ಕದ್ದು ನೋಡೋದಕ್ಕೆ ಶುರು ಮಾಡಿದೆ. ಇದೇ ಒಂದು ಹ್ಯಾಬಿಟ್ ಆಗೋಯ್ತು ನನಗೆ. ಒಂದಿನ ಹೀಗೆ ನೋಡ್ತಿರುವಾಗ ಭಾವ ನನ್ನನ್ನು ಗಮನಿಸ್ಬಿಟ್ರು ಅನಿಸುತ್ತೆ. ಭಯ ಆಯಿತು. ಸೀದಾ ರೂಮ್ಗೆ ಓಡೋಗಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡೆ. 1 ವರ್ಷ ಕಳೆದೇ ಹೋಗಿತ್ತು ಅಕ್ಕನ ಮನೆಗೆ ಬಂದು. ಅವತ್ತಿಡೀ ರಾತ್ರಿ ನಿದ್ದೆನೇ ಬರಲಿಲ್ಲ. ಭಾವ ನನ್ನನ್ನು ನೋಡ್ಬಿಟ್ಟಿದ್ದಾರೆ ಅಂತ ಭಯ ಪಟ್ಕೊಂಡೆ ಬೆಳಗ್ಗೆ ಮಾಡಿದೆ. ಟಿಫನ್ ತಿಂತಾ ಇದ್ದಾಗೂ ಅಷ್ಟೆ, ಕತ್ತೆತ್ತಿ ಭಾವನ ಮುಖ ನೋಡೋಷ್ಟು ಧೈರ್ಯ ಕೂಡ ನನಗಿರಲಿಲ್ಲ. ಆದರೆ ಭಾವ ಅಕ್ಕನ ಹತ್ರ ಇವತ್ತು ಪೂಜಾನ ನಾನೇ ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ, ಆ ಕಡೆ ನಂಗೆ ಸ್ವಲ್ಪ ಕೆಲಸ ಇದೆ, ಸುಮ್ಮನೆ ಯಾಕವಳು ಬಸ್ಸಲ್ಲಿ ಹೋಗೋದು ಅಂತ ಹೇಳಿದ್ರು. ಅಕ್ಕ ಕೂಡ ಖುಷಿಯಿಂದಾನೇ ಒಪ್ಕೊಂಡ್ಳು. ಹೌದು ಕಣ್ರಿ, ಪಾಪ ಡೈಲಿ ಬಸ್ಸಲ್ಲಿ ಹೋಗ್ತಾಳೆ, ಬಿಡಿ ಇವತ್ತೊಂದಿನಾದರೂ ನೀವು ಕರ್ಕೊಂಡೋಗಿ ಅಂತ ಹೇಳಿಬಿಟ್ಲು. ನನಗೋ ಹಾರ್ಟು ಕಳಚ್ಕೊಂಡು ಬೀಳೋ ಥರ ಬಡ್ಕೊತಾ ಇದೆ. ನನ್ನ ಹಾರ್ಟ್ ಬೀಟ್ ನನಗೇ ಕೇಳಿಸ್ತೈತೆ. ಇನ್ನೊಂದು ಸ್ವಲ್ಪ ಈ ಪಾತ್ರೆ ಸೌಂಡೆಲ್ಲ ಇರಲಿಲ್ಲ ಅಂದರೆ ನನ್ನ ಅಕ್ಕ ಭಾವಂಗೂ ಕೇಳಿಸ್ಬಿಡ್ತಿತ್ತು. ಅಷ್ಟು ಜೋರಾಗಿ ಹೊಡ್ಕೋತಾ ಇದೆ. ಈ ಕಡೆ ಬೇಡ ಅನ್ನೋಕ್ಕೂ ಆಗಲ್ಲ, ಈ ಕಡೆ ಒಪ್ಕೊಂಡು ಹೋಗೋದಕ್ಕೂ ಆಗಲ್ಲ. ಏನು ಮಾಡಲಿ ಗೊತ್ತೇ ಆಗ್ತಿಲ್ಲ.
ಆದರೂ ಕೂಡ ಭಯ ಪಟ್ಕೊಂಡೆ ಭಾವನ ಗಾಡಿ ಹತ್ತಿ ಕೂತ್ಕೊಂಡೆ. ಸೀದಾ ಗಾಡಿ ತಗೊಂಡೋಗಿ ಒಂದು ಹೋಟೆಲ್ ಮುಂದೆ ನಿಲ್ಲಿಸಿದ್ರು. ಭಾವ, ಇವಾಗ ತಾನೇ ಟಿಫನ್ ಆಯ್ತಲ್ಲ ಅಂತಂದೆ. ಆ ಕಡೆ ಯಾಕೆ ನೋಡ್ತೀಯಾ, ಈ ಕಡೆ ಪಾರ್ಕ್ ಕೂಡ ಇದೆ, ಬಾ ನಿನ್ನ ಹತ್ರ ಮಾತಾಡಬೇಕು ಅಂತ ಸೀದಾ ನನ್ನ ಕೈ ಹಿಡ್ಕೊಂಡು ಪಾರ್ಕ್ಗೆ ಎಳ್ಕೊಂಡೋಗಿ ಬೆಂಚ್ ಮೇಲೆ ತಳ್ಳಿದ್ರು. ಸೀದಾ ಹೋಗಿ ಕೂತ್ಕೊಂಡೆ. ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದ್ರು. ನಾನೇನು ಮಾಡ್ತಿದ್ದೀನಿ ಭಾವ, ಓದ್ತಿದ್ದೀನಿ, ಕಾಲೇಜ್ಗೆ ಹೋಗ್ತೀನಿ, ಬರ್ತೀನಿ ಅಂತ ಒಳ್ಳೆ ಪಾಪಚ್ಚಿ ಥರ ಹೇಳಿದೆ. ನಾಟಕ ಮಾಡಬೇಡ ನೀನು. ಒಂದು ವಾರದಿಂದ ನಿನ್ನನ್ನು ಅಬ್ಸರ್ವ್ ಮಾಡ್ತಿದ್ದೀನಿ. ಪ್ರತಿದಿನ ರಾತ್ರಿ ನಮ್ಮ ರೂಮ್ ಕಿಟಕಿ ಹತ್ರ ಬಂದು ನಿಂತ್ಕೊಂಡು ನೋಡ್ತೀಯಾ. ಏನು ಹುಡುಗಾಟ ಆಡ್ತಿದ್ಯಾ? ಏನೋ ಚಿಕ್ಕ ಹುಡುಗಿ ಹೋಗಲಿ ಅಂತ ಬಿಟ್ಟರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದ್ರು. ನಾನು ಜೋರಾಗಿ ಅಳ್ತಾ ಹೋಗಿ ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ಅವ್ರಿಗೊಂದು ಕ್ಷಣ ಶಾಕ್ ಆಯಿತು ಅನಿಸುತ್ತೆ. ನನ್ನನ್ನು ಹಿಂದೆ ತಳ್ಳಿ ಏನು ಮಾಡ್ತಿದ್ಯಾ ನೀನು ಅಂತಂದರು. ಭಾವ, ನನಗೆ ನೀವಂದರೆ ತುಂಬ ಇಷ್ಟ. ನೀವು ಅಕ್ಕನ ನೋಡೋಕೆ ಬಂದಾಗೆ ನಿಮ್ಮ ಮೇಲೆ ಮನಸ್ಸಾಗೋಗಿತ್ತು. ಆದರೆ ನಾನು ಇನ್ನೂ ಚಿಕ್ಕ ಹುಡುಗಿ, ನಾನು ಕೇಳಿದ್ರೆ ನಮ್ಮ ಮನೇಲಿ ಯಾರೂ ಕೇಳಲ್ಲ ಅನ್ನೋ ಒಂದೇ ದೃಷ್ಟಿಯಿಂದ ಸುಮ್ಮನೆ ಆಗೋಗಿದೆ. ಆದರೆ ನಂಗೆ ನೀವು ಬೇಕೇ ಬೇಕು. ಪ್ರತಿ ರಾತ್ರಿ ನೀವು ಅಕ್ಕನ ತೋಳಲ್ಲಿ ಆ ರೀತಿ ಕರ್ಗೋಗುವಾಗ ನನ್ನ ಹೊಟ್ಟೆ ಸಂಕಟದಿಂದ ಕಿವುಚ್ದಂಗೆ ಆಗುತ್ತೆ ಗೊತ್ತಾ. ನನ್ನ ಹಾರ್ಟ್ ತುಂಬಾ ನೋವು ಅನುಭವಿಸುತ್ತೆ. ಪ್ಲೀಸ್ ಬಾವಾ, ನನ್ನನ್ನು ಮದುವೆ ಆಗಿ, ಪರವಾಗಿಲ್ಲ, ಅಕ್ಕನ ಜೊತೆನೇ ಹೊಂದಾಣಿಕೆ ಮಾಡ್ಕೋತೀನಿ ನಾನು. ನೀವು ಅಕ್ಕನ ಮದುವೆ ಆಗಿರೋದು ನನಗೇನೂ ತೊಂದರೆ ಇಲ್ಲ. ಅಕ್ಕನ ಬಿಡಿ ಅಂತಲೂ ನಾನು ಹೇಳಲ್ಲ. ಆದರೆ ನನ್ನನ್ನು ಮದುವೆ ಆಗಿ ಪ್ಲೀಸ್ ಅಂತ ಕೇಳ್ಕೊಂಡೆ. ಆದರೆ ಭಾವ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಈ ವಯಸ್ಸೇ ಹಾಗೆ, ಟೀನೇಜ್, ಎಲ್ಲನೂ ಬೇಕು ಅಂತ ಅನಿಸುತ್ತೆ. ಆದರೆ ಇನ್ನೊಂದು 2-3 ವರ್ಷ ಕಳೆದ ಮೇಲೆ ನಿನಗೆ ಅನಿಸುತ್ತೆ ನಾನು ಎಷ್ಟು ಸಿಲ್ಲಿಯಾಗಿ ಯೋಚನೆ ಮಾಡಿದ್ದೆ ಅಂತ. ಪ್ಲೀಸ್, ನಿನ್ನ ಎಜುಕೇಷನ್ ಮೇಲೆ ಫೋಕಸ್ ಮಾಡು, ಕೆರಿಯರ್ ಬಗ್ಗೆ ಕನಸು ಕಾಣು. ಅದನ್ನು ಬಿಟ್ಟು ಈ ರೀತಿಯೆಲ್ಲ ಮಾಡೋದು ತುಂಬ ದೊಡ್ಡ ತಪ್ಪು ಅಂತ ಹೇಳಿದ್ರು. ಇಲ್ಲ ಬಾವ, ಇದೇನು ತಪ್ಪಲ್ಲ, ಇದು ಸರಿಯೇ, ನೀವು ನನ್ನನ್ನು ಮದುವೆ ಆಗಿ ಅಂತಂದೆ. ಅದಕ್ಕೆ ಬಾವ ಬಂದು ನನ್ನ ಪಕ್ಕ ಕೂತ್ಕೊಂಡು ಹೆಗ್ಲ ಮೇಲೆ ಕೈ ಹಾಕಿ, ನೋಡು, ನಾನು ಹೇಳೋದನ್ನು ಕೇಳು, ಸರಿ, ಇವಾಗ ನಿನಗೇನು ಬೇಕು, ನಾನು ಬೇಕು, ಅಷ್ಟೇ ತಾನೇ, ಸರಿ. ಆದರೆ ಮದುವೆ ಆಗೋದು ಬೇಡ. ಒಂದು 3-4 ವರ್ಷ ನೀನು ಎಜುಕೇಷನ್ ಕಂಪ್ಲೀಟ್ ಆಗೋವರೆಗ ನಾವಿಬ್ಬರು ಗಂಡ ಹೆಂಡತಿ ಥರನೇ ಜೀವನ ಮಾಡೋಣ. ಮನೇಲಿ ಯಾರಿಗೂ ಗೊತ್ತಾಗೋದೇನೂ ಬೇಕಾಗಿಲ್ಲ. 3-4 ವರ್ಷ ಆದಮೇಲೂ ನಿನಗೆ ನನ್ನ ಮದುವೆ ಆಗಬೇಕು ಅನ್ನೋ ಇಂಟೆನ್ಷನ್ನೇ ಇದ್ದರೆ ಆಮೇಲೆ ಮದುವೆ ಆಗ್ತೀನಿ. ಅದು 3-4 ವರ್ಷ ಆದಮೇಲೆ ನಿನ್ನ ಡಿಸಿಷನ್ ನಿನಗೆ ಸರಿ ಅನ್ನಿಸ್ದೆ ಹೋದರೆ ನಾವಿಬ್ಬರು ಯಾರಿಗೂ ಹೆಂಗಿದ್ರೂ ನಮ್ಮ ಸಂಬಂಧ ಗೊತ್ತಿರಲ್ಲ, ದೂರ ಆಗೋಣ ಅಂತ ಹೇಳಿದ್ರು. ಸರಿ ಅಂತ ನಾನು ಒಪ್ಕೊಂಡೆ. ಆದರೆ ಹೇಗೆ ನಾವಿಬ್ಬರು ಸಂಸಾರ ಮಾಡೋದು ಗೊತ್ತಾಗಿಲ್ಲ. ಕೊನೆಗೆ ಭಾವನೆ ಒಂದು ಪ್ಲಾನ್ನ ಮಾಡಿದ್ರು. ಏನು ಅಂದರೆ, ಅದೇ ಸಿಟಿನಲ್ಲಿ ಇನ್ನೊಂದು ಮನೆ ಬಾಡಿಗೆಗೆ ತೊಗೊಂಡ್ವಿ. ಹಾಲು ಅಡುಗೆ ಮನೆ ಏನೂ ಇರಲಿಲ್ಲ, ಜಸ್ಟ್ ಒಂದು ರೂಮ್ ಇತ್ತಷ್ಟೆ. ತುಂಬ ಕಮ್ಮಿ ಬೆಲೆಗೆ ತೊಗೊಂಡ್ವಿ. ಪ್ರತಿದಿನ ಆ ರೂಮ್ಗೆ ಹೋಗಿ ಇಬ್ಬರು ಗಂಡ ಹೆಂಡತಿ ಏನೆಲ್ಲ ಮಾಡ್ತಾರೋ ಅದನ್ನೆಲ್ಲ ಮಾಡಿ ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಭಾವ ಕೆಲ್ಸಕ್ಕೆ ಹೋಗ್ತಿದ್ರು. ಭಾವ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದೀನಿ ಅಂತ ಬೇಗ ಮನೆ ಬಿಡ್ತಿದ್ರು. ನಾನು ಸ್ಪೆಷಲ್ ಕ್ಲಾಸ್ ಅಂತ ಬೇಗ ಮನೆ ಬಿಡ್ತಿದ್ದೆ. ಹೀಗೆ 2-3 ವರ್ಷ ನನ್ನ ಸಂಸಾರ ನಡೀತು. ಅದಾದಮೇಲೆ ನನಗೆ ಮೆಚೂರ್ಡ್ ಬಂತು ಅನಿಸುತ್ತೆ. ಎಷ್ಟು ಸಿಲ್ಲಿಯಾಗಿ ನಾನು ಯೋಚನೆ ಮಾಡ್ತಾಯಿದ್ದೆ. ಅಕ್ಕನ ಜೀವನಕ್ಕೆ ನಾನು ಹೋದರೆ ಏನು ಚೆನ್ನಾಗಿರುತ್ತೆ ಅಂತ ಯೋಚಿಸೋಕ್ಕೆ ಶುರು ಮಾಡಿದೆ. ಭಾವನ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದೆ. ಹೌದು ಭಾವ, ನೀವು ಹೇಳಿದ್ದು ಕರೆಕ್ಟು. ನಾವಿಬ್ಬರು ಮದುವೆ ಆಗೋದು ಅಷ್ಟೊಂದೇನು ಚೆನ್ನಾಗಿರಲ್ಲ. ನಿಮ್ಮ ಮೇಲಿದ್ದ ಆಸೆ ಎಲ್ಲ ನಾನು ಈ 3 ವರ್ಷದಲ್ಲೇ ತೀರಿಸ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಹುಡುಗನ್ನ ನೋಡಿ ಮದುವೆ ಆಗಿ ಸೆಟಲ್ ಆಗ್ತೀನಿ ಅಂತ ಹೇಳಿದೆ. ಭಾವ ನನ್ನ ಕೆನ್ನೆ ತಟ್ಟ, ಗುಡ್ ಗರ್ಲ್, ಇದನ್ನೇ ನಾನು ನಿನ್ನಿಂದ ಬಯಸಿದ್ದು. ಜಸ್ಟ್ ಇಬ್ಬರು ಮಂಚದ ಮೇಲೆ ಕೂಡೋದನ್ನೇ ಪ್ರೀತಿ ಅಂತ ಹೇಳಲ್ಲ. ನಿನಗೆ ನನ್ನ ಮೇಲಾಗಿದ್ದು ಪ್ರೀತಿ ಅಲ್ಲ, ಮೋಹ ಅಷ್ಟೆ. ನಾನು ನೋಡೋದಕ್ಕೆ ಚೆನ್ನಾಗಿದ್ದೀನಿ, ನನ್ನ ಅಕ್ಕನ ಜೊತೆ ನಮ್ಮ ಭಾವ ಈಗೆಲ್ಲ ಇರ್ತಾರಲ್ಲ, ಅವರು ನನ್ನ ಜೊತೆನೂ ಹಾಗೆ ಇರಲಿ ಅನ್ನೋ ಆಸೆ ಅಷ್ಟೆ. ಈ 3 ವರ್ಷದಿಂದ ನಿನ್ನ ಆಸೆನ ತೀರಿಸ್ಕೊಂಡಿದ್ಯಾ. ಇನ್ಮೇಲೆ ಸತ್ರು ನನ್ನ ಮೇಲೆ ನಿನಗೆ ಮೋಹ ಹುಟ್ಟಲ್ಲ, ಆಸೆನೂ ಹುಟ್ಟಲ್ಲ. ಸೊ ಅತ್ತೆ ಮಾವ ಯಾರನ್ನು ನೋಡ್ತಾರೋ ಅವರನ್ನು ಮದುವೆ ಆಗಿ ಆರಾಮಾಗಿರು ಅಂತ ಹೇಳಿದ್ರು. ನಾನು ಕೂಡ ಒಪ್ಕೊಂಡು ಕೊನೆಯ ಸಲ ಅಂತ ಹೇಳಿ ಇಡೀ ದಿನ ಅವ್ರು ಆಫೀಸಿಗೆ ರಜೆ ಹಾಕಿದ್ರು, ನಾನು ಕಾಲೇಜಿಗೆ ರಜೆ ಹಾಕಿ ಅವತ್ತು ಇಡೀ ದಿನ ನಾವಿಬ್ಬರು ಕಾಲ ಕಳೆದು ನಮಗೇನೇನು ಬೇಕೋ ಎಲ್ಲನೂ ಪಡ್ಕೊಂಡು ಸೀದಾ ಮನೆಗೆ ಬಂದು ಅಕ್ಕನ ಗಟ್ಟಿಯಾಗಿ ತಪ್ಕೊಂಡು ಕಣ್ಣೀರಾಗ್ತಾ ಸಾರಿ ಅಂತ ಕೇಳಿದೆ. ಅದಕ್ಕೆ ಅಕ್ಕ,
ಯಾಕೆ ಸಾರಿ ಕೇಳ್ತಿದ್ಯಾ ಅಂತ ಹೇಳಿದ್ಲು. ಏನೂ ಇಲ್ಲ, ಕೇಳಬೇಕು ಅನ್ನಿಸ್ತು ಕೇಳಿದೆ. ಇಷ್ಟು ವರ್ಷದಲ್ಲಿ ನಿಮ್ಮ ಮನೇಲೇ ಇದ್ದೀನಿ, ನಿಂಗೇನಾದರೂ ಬೇಜಾರು ಮಾಡಿದರೆ ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಹೇಳಿದೆ. ಛೇ, ನೀನು ನನ್ನ ಮಗಳಿದ್ದಂಗೆ ಕಣೆ, ನೀನು ನನಗೆ ಬೇಜಾರು ಮಾಡ್ತೀಯಾ? ಡೆಫಿನೆಟ್ಲಿ ಇಲ್ಲ, ನಿನ್ನಿಂದ ನನಗೆ ಯಾವುದೇ ಬೇಜಾರು ಆಗಿಲ್ಲ ಅಂದ್ಲು. ಸುಳಿಗೆ ಮೋಸ ಮಾಡಿಬಿಡ್ತಿದ್ನಲ್ಲ ಮದುವೆ ಆಗು ಅಂತ, ಹಿಂಸೆ ಮಾಡಿ ಅಂತ ಒಂದು ಕ್ಷಣ ನಿಜಕ್ಕೂ ತುಂಬಾ ಬೇಜಾರಾಯಿತು. ಆದರೂ ಕೂಡ ಈ ರಿಲೇಷನ್ಶಿಪ್ಪೆಲ್ಲ ಇವಾಗಿನ ಜನ್ರೇಷನಲ್ಲಿ ಕಾಮನ್ ಅಂತ ಅಂದ್ಕೊಂಡು ಮದುವೆ ಆಗಿಲ್ವಲ್ಲ ದೊಡ್ಡ ಪುಣ್ಯ ಅಂತ ಅಂದ್ಕೊಂಡು ಭಾವನ ಕಡೆ ತಿರುಗಿ ನಗ್ತಾ ಶೇಕ್ ಹ್ಯಾಂಡ್ ಮಾಡಿ, ಥ್ಯಾಂಕ್ಸ್ ಭಾವ, ಇಷ್ಟು ವರ್ಷ ನನಗೆ ಗೈಡ್ ಮಾಡ್ತಾ ಗಾಡ್ ಫಾದರ್ ಥರ ಇದ್ದಿದ್ದಕ್ಕೆ ಐ ಆಮ್ ರಿಯಲಿ ಹಾರ್ಟ್ಫುಲಿ ಥ್ಯಾಂಕ್ ಯು ಅಂತ ಹೇಳಿ ಮನೆ ಬಿಟ್ಟು ಸೀದಾ ನಮ್ಮ ಮನೆಗೆ ಬಂದೆ. ಅದಾಗಿದ್ದ 6 ತಿಂಗಳಿಗೆ ನಮ್ಮ ಅಪ್ಪ ಅಮ್ಮ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿದ್ರು. ನಮ್ಮ ಭಾವ ನನಗೆ ಹೇಗೆ ಕೊಡ್ತಿದ್ರಲ್ಲ ಮಂಚದಲ್ಲಿ ಸ್ವರ್ಗ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಕೊಡ್ತಾನೆ ನನ್ನ ಗಂಡ. ಇವಾಗ ನಾನು ನನ್ನ ಗಂಡನ ಜೊತೆ ಹ್ಯಾಪಿ ಆಗಿದ್ದೀನಿ, ಅಕ್ಕನೂ ಕೂಡ ಅವಳ ಗಂಡನ ಜೊತೆ ಹ್ಯಾಪಿ ಆಗಿದ್ದಾಳೆ. ಕತೆ ಇಲ್ಲಿಗೆ ಮುಗಿಯುತ್ತೆ.